ಎಲ್ರಿಗೂ ನಮಸ್ಕಾರ. ಸೊ ಈ ದಿನ ನಾವು ಮುರುಡೇಶ್ವರ ಶಿವನ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆಯುವುದರೊಂದಿಗೆ ದೇವಸ್ಥಾನದ ಸುತ್ತಮುತ್ತಲಿನ ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದಾದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. ದೇವಸ್ಥಾನದ ಒಳಗಡೆ ಏನು ವಿಡಿಯೋ ಮಾಡಂಗಿಲ್ವಂತೆ, ಹೊರವಲಯದ ದೃಶ್ಯಗಳನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ಕಣ್ತುಂಬ್ಕೊಡ್ರಪ್ಪ. ಬಹಳ ಅದ್ಭುತವಾದಂತಹ ಶಿವನ ದರ್ಶನ ನಮಗೆ ಸಿಗುತ್ತೆ. ಇನ್ನೂ ಸಾಕಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ, ವೀಕ್ಷಣೆಯನ್ನು ಪಡೆಯಿರಿ. ಮೇಲ್ಗೆ ಹೋಗಿದ್ರೆ ಲಿಫ್ಟಲ್ಲಿ ತುಂಬ ಚೆನ್ನಾಗಿರ್ತಿತ್ತು, ಬಟ್ ನಮ್ಗೆ ಗೊತ್ತಾಗಿಲ್ಲ. ನೋಡ್ತೀವಿ, ಪ್ರಯತ್ನ ಮಾಡ್ತೀವಿ. ಈಗ ತುಂಬ ರಸ್ ಆಗೋದ್ರು ಜನ. ದೇವಸ್ಥಾನದ ಒಳಗಡೆ ವಿಡಿಯೋ ಬೇಡ ಅಂತ ಹೇಳಿದ್ದಾರೆ ಒಬ್ಬರು ಸೆಕ್ಯೂರಿಟಿ. ಲಿಫ್ಟಲ್ಲಿ ಮೇಲೆ ಹೋಗಿರೋ ತುಂಬ ಚೆನ್ನಾಗಿರೋದು. ನೋಡೋಣ, ಪ್ರಯತ್ನ ಮಾಡ್ತೀವಿ. ನಾವು ಬಂದಾಗ ಯಾರು ಇರಲಿಲ್ಲಪ್ಪ, ಎಷ್ಟು ಜನ ತುಂಬಿದ್ದಾರೆ. ದೇವಸ್ಥಾನದ ಒಳಾಂಗಣದ ದೃಶ್ಯ ಇದಾಗಿರ್ತದೆ. ಬರಪ್ಪ. ಸ್ವರ್ಣರಥ ಬಹಳ ಅದ್ಭುತವಾದಂತಹ ವ್ಯೂ ದೊರಕುತ್ತಿದೆ.
ಬರಪ್ಪ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸೊ ಏನು ದೇವಸ್ಥಾನದ ಒಳಾಂಗಣದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿದೆ, ಆದರೆ ವಿಡಿಯೋ ಮಾಡಲು ಅವಕಾಶವಿಲ್ಲ. ಸೊ ಮುರುಡೇಶ್ವರ ಸಂಬಂಧಿತ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ಸಮರ್ಪಣೆ ಮಾಡ್ತೀನಿ. ದಯವಿಟ್ಟು ವೀಕ್ಷಣೆಗಳನ್ನು ಪಡೆಯಿರಿ. ಹೊರವಲಯದ ಶಿವನ ದರ್ಶನ ಹಾಗೆ ಸಮುದ್ರದ ಅಲೆಗಳು ಸಾಕಷ್ಟು ವಿಡಿಯೋನ ಪ್ರಸಾರ ಮಾಡ್ತೀನಿ. ಸೊ ಇಲ್ಲಿ ಲಿಫ್ಟಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ರಯತ್ನ ಮಾಡ್ತೀನಿ. ತುಂಬ ರಶ್ ಇದ್ದಾರೆ. ನಾವು ಸ್ಟಾರ್ಟಿಂಗ್ ಬಂದಾಗ ಯಾರು ಇರಲಿಲ್ಲ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡ್ವಿ. ಚಂದ್ರ ಇನ್ನೂ ಸಹ ಮುಳುಗಿಲ್ಲ ಇಲ್ಲಿ ನೋಡಿ. ಚಂದ್ರ ನೋಡಿ, ಅದಕ್ಕೆ ಹೇಳೋದು ದೇವರ ಒಂದು ಏನಂತಾರೆ ಪವಾಡಗಳು, ಅವನ ಒಂದು ಲೀಲೆ ಒಂದಕ್ಕಿಂತ ಒಂದು ವಿಭಿನ್ನ. ವೀಕ್ಷಣೆ ಮಾಡಿಲಿ, ಶಿವನ ಪಕ್ಕದಲ್ಲೇ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಮೇಲ್ಗಡೆ ಹೋಗ್ಬೇಕು, ಟ್ರೈ ಮಾಡ್ತೀನಿ. ಬರಪ್ಪ. ಮುರುಡೇಶ್ವರ ಶಿವನ ದೇವಸ್ಥಾನದ ಮತ್ತಷ್ಟು ವಿಡಿಯೋ ವೀಕ್ಷಣೆಗಳು, ಸುತ್ತಲಿನ ದೇವಾಲಯದ ದರ್ಶನವನ್ನ ತೋರ್ಪಡಿಸ್ತೀನಿ. ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ. ಒಂದು ಲೈಕ್ ಕೊಡ್ರಪ್ಪ, ಒಂದು ಕಮೆಂಟ್ ಹಾಕಿ, ಶೇರ್ ಮಾಡಿ. ನೋಡಿ ಇಲ್ಲಿ ಚಂದ್ರ ವಿಶೇಷ ಅಂದ್ರೆ ಚಂದ್ರ ನೋಡಿ, ಇನ್ನೂ ಇದ್ದಾನೆ ಚಂದ್ರ. ಶಿವನ್ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಚಂದ್ರ. ಅಷ್ಟು ಅದ್ಭುತವಾದ ವ್ಯೂ ಸಿಗುತ್ತೆ. ಹೊರವಲಯದಲ್ಲಿ ಏನು ನಮಗೆ ಸಮುದ್ರದ ಅಲೆಗಳ ದರ್ಶನ ಹಾಗೆ ದೇವಾಲಯದ ದರ್ಶನ ಬಹಳ ಅದ್ಭುತವಾಗಿದೆ. ಅತ್ಯದ್ಭುತ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇಲ್ಲೊಂದು ನವೀನ್ ರೆಸ್ಟೋರೆಂಟ್ ಬೀಚ್ ಅನ್ಬಿಟ್ಟು ನೋಡಿ, ಸಮುದ್ರದ ಪಕ್ಕದಲ್ಲೇ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರವಾಸಿಗರಿಗಂತೂ ಸ್ವರ್ಗ ಇದು ನೋಡಿ. ನಮ್ಮ ದ್ವಿಚಕ್ರ ವಾಹನದ ಮೂಲಕ ಆಗಮಿಸ್ತೀನಿ ನೋಡಿ, ಅಲ್ಲಿಗೆಲ್ಲ ಬರ್ತೀನಿ ನೋಡಿ. ಅಲ್ಲಿ ನೋಡೋಣ ಯಾವ ರೀತಿ ಆ ಒಂದು ದ್ವಿಚಕ್ರ ವಾಹನದಲ್ಲಿ ವಿಡಿಯೋ ಸೆರೆಗಳನ್ನು ಹಿಡಿಬಹುದು ಅಂತ. ಸೊ ಇಲ್ಲಿ ಪ್ರವಾಸಿಗರು ನೋಡಿ ಯಾವ ರೀತಿ ಜಮಾಯಿಸಿದ್ದಾರೆ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ. ಬಹುಶಃ ಇದು ಅಲ್ಲೇನೋ ಅಲ್ಲಿ ಹೋಗೋದಕ್ಕೆ ಏನೋ ಫೀಸ್ ಎಲ್ಲ ಕಟ್ಟಬೇಕು ಅನ್ಸುತ್ತೆ. ಅಲ್ಲಿ ಎಂಟ್ರೆನ್ಸ್ ಫೀಸ್ ಇದೆನಾ ಅಲ್ವಾ? ವಾವ್, ಸೂಪರ್ ನೋಡಿ. ಎತ್ತಿ ಎಸಿತದೆ ಗುರು ಅಲ್ಲಿ. ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಗುರು. ಸೊ ನೋಡೋಣ, ನಾನು ಪ್ರಯತ್ನ ಮಾಡ್ತೀನಿ. ನಾನು ಹೋಗ್ತೀನಿ, ಹೋಗಿ ಅಲ್ಲಿ ಒಂದಷ್ಟು ವಿಡಿಯೋಗಳನ್ನ ಸೆರೆ ಹಿಡಿಯೋಣ. ನೋಡಿ ಅಲ್ಲಿ ನೋಡಿ ಸಮುದ್ರದ ಅಲೆಗಳು ಹೆಂಗೆ ಎತ್ತಾಕತ್ತೆ. ತುಂಬಾ ಚೆನ್ನಾಗಿದೆ ಗುರು. ಬ್ಯೂಟಿಫುಲ್ ಆಗಿದೆ.
ಸೊ ಮೇಲ್ಗಡೆ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನ ಶಿವನ ಪ್ರತಿಮೆಯ ದರ್ಶನವನ್ನ ಸಮರ್ಪಣೆ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಮುರುಡೇಶ್ವರ ಶಿವನ ದೇವಾಲಯ ದಿವ್ಯ ದರ್ಶನ ಇದಾಗಿರ್ತದೆ. ಒಂದು ಬ್ಯೂಟಿಫುಲ್ ವ್ಯೂ ಇದೆ. ಶಿವನ ದರ್ಶನ ಬಹಳ ಅದ್ಭುತವಾಗಿ ಸಿಗುತ್ತೆ. ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ. ಬರಪ್ಪ. ನೋಡಿ, ಡಾಕ್ಟರ್ RN ಶೆಟ್ಟಿ ಅಂತ 15 ಆಗಸ್ಟ್ 1928, 17 ಡಿಸೆಂಬರ್ 2020. ಎ ಸಿಂಪಲ್ ಮ್ಯಾನ್, ಗ್ರೇಟ್ ವಿಷನರಿ, ಡೀಪ್ಲಿ ರಿಲಿಜಿಯಸ್. ಏನದ ರಿಲಿಜಿಯಸ್ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ರಪ್ಪ, ನಂಗೆ ಅಷ್ಟೊಂದು ಇಂಗ್ಲೀಷ್ ಬರಲ್ಲ. ನೋಡಿ, ಈ ಒಂದು ದೇವಸ್ಥಾನದ ನಿರ್ಮಾಣ, ಸೊ ಈ ಶೆಟ್ರು ಏನಿದ್ದಾರೆ, ಸೊ ಇವರ ಮೂಲಕ ಆಗಿದ್ದು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ವಿಡಿಯೋ ಶೂಟ್ ಮಾಡ್ಕೊಂತಾರೆ, ಮಾಡ್ಕೊಳ್ಳಿ. ನೀವು ಬರ್ಬೇಕ್ರಿ. ವಿಡಿಯೋ ಶೂಟ್ ಮಾಡಕ್ಕೆಲ್ಲ ತುಂಬಾ ಅದ್ಭುತ ಪರಮಾದ್ಭುತ. ನೋಡಿ, ಇಲ್ಲಿ ಕನ್ನಡದಲ್ಲಿ ಹಾಕೋರೆ, ಡಾಕ್ಟರ್ RN ಶೆಟ್ಟಿ. ಅದು ಓದಕ್ ಬರಲ್ವೇ? ಕನ್ನಡದಲ್ಲಿ ಅಂಕಿ ಗೊತ್ತಾಗಲ್ಲ. ನೀವು ಓದ್ಕೊಳ್ರಪ್ಪ, ಸ್ವಲ್ಪ ಸಂಸ್ಕೃತ ಎಲ್ಲ ಹಾಕ್ಬಿಟ್ಟಿದ್ದಾರೆ, ನಂಗೆ ಗೊತ್ತಾಗಲ್ಲ. ಬರಪ್ಪ. ಸೊ ನಮಗೆ ಶಿವನ ಪ್ರತಿಮೆಯ ದರ್ಶನ ತುಂಬಾನೇ ಈ ಒಂದು ವಿಡಿಯೋಗೆ ಅತ್ಯಮೂಲ್ಯವಾಗಿರ್ತದೆ. ವಾವ್, ಸೂಪರ್ ಗುರು. ಓಹೋ, ಗಣಗಿಲೆ ಹೂವು. ಬರಪ್ಪ. ಮೇಲ್ಗಡೆ ಒಂದ್ಸಲ ಸುತ್ತಿ ಮತ್ತೆ ಕೆಳಗಡೆ ಬರ್ತೀನಿ, ಆಮೇಲೆ ಬಂದು ಇಲ್ಲೊಂದ್ಸಲ ಸುತ್ತಬಹುದು. ಒಂದು ಅದ್ಭುತವಾದ ಈ ಒಂದು ಮುರುಡೇಶ್ವರ ಶಿವನ ದೇವಾಲಯದ ದರ್ಶನವಾಗ್ತಾ ಇದೆ ಬಂಧುಗಳೇ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕೈಲಾಸ ಇದು. ಅಬ್ಬಾ ಬಹಳ ಚೆನ್ನಾಗಿದೆ. ಬ್ಯೂಟಿಫುಲ್. ಸೊ ಇಲ್ಲಿನ ಸುತ್ತಲನೆಯ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ಸೊ ಇನ್ನೂ ಮೇಲ್ಕೋಬಹುದು.
ಶಿವನ ದರ್ಶನ ಪಡೆಯಬೇಕಾದರೆ ನಾವು ಏನು ಓಹ್ ನೀರೇರಿಸ್ತೈತೆ ನೋಡಿ, ಇಲ್ಲೆಲ್ಲ ಹೆಂಗೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ, ಸೂಪರ್ ಆಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಅಪ್ಪ, ತುಂಬ ಖುಷಿ ಆಯಿತು. ಇಲ್ಲೆಲ್ಲ ಇತಿಹಾಸಗಳಿವೆ ಗುರು. ಸೊ ನಮ್ಗೆ ಗೊತ್ತಿಲ್ವೇ ಏನು ಇತಿಹಾಸ ಇದೆ ಅಂತೆ. ಇದೆಲ್ಲ ಇತಿಹಾಸಗಳಿದೆ, ಸುಮ್ಮನೆ ಅಲ್ಲ. ಹೇಗಿದೆ ಭಗವಂತನ ಪ್ರತಿಮೆಯ ದರ್ಶನ ಕಣ್ತುಂಬ್ಕೊಳ್ರಪ್ಪ. ಶಿವನ ದರ್ಶನ ಇದಾಗಿರ್ತದೆ. ಸ್ವಲ್ಪ ಮೇಲ್ಕ್ ಹೋಗ್ತೀನಿ, ಅಲ್ಲಿ ಯಾವ ರೀತಿ ಇದೆ ನೋಡೋಣ ಬನ್ನಿ. ಭೂ ಕೈಲಾಸ ಗುಹೆಯ ಪ್ರವೇಶ ಶುಲ್ಕ 20 ರೂಪಾಯಿ. ಇಲ್ಲೊಂದು ಗುಹೆ ಇದೆ ಅಂತ ಗುರು, ಭೂ ಕೈಲಾಸ ಗುಹೆ ನೋಡೋಣ. ಓಹೋ, ಒಳಗಡೆ ಭೂ ಕೈಲಾಸ ಇದೆ. ಸೊ ಒಂದ್ಸಲ ಭೇಟಿ ನೀಡೇ ಬಿಡ್ತೀನಿ. ಬಾ, ಇಲ್ಲಿ ಫ್ರೀ ಆಗದೆ, ಹೋಗೋಣ ಅಲ್ವಾ? ಸೊ ನೋಡಿ, ಒಂದು ಭೂ ಕೈಲಾಸ ಗುಹೆಗೆ ಭೇಟಿ ನೀಡ್ತೀವಿ. 20 ರು ಹಣವನ್ನ ಕೊಟ್ಟು ಸೊ ನಾವು ಈ ಗುಹೆ ಒಳಗಡೆ ಹೋಗಬಹುದು, ಕ್ಯಾಮ್ರಾ ತೆಗೆದುಕೊಂಡು ಹೋಗ್ಬೋದಂತೆ. ಆ ಕಡೆಯಿಂದ ಬರ್ಬೇಕಾ? ಭೂ ಕೈಲಾಸ ಗುಹೆ ನೋಡ್ಕೊಳ್ಳಿ. ಒಂದು ಸಿನಿಮಾ ಹಾಕೋರು ಏನಾಗತ್ತೆ, ಆ ಥರ ಸೌಂಡ್ ಬರ್ತೈತೆ. ಇರಪ್ಪ. ಇದು ಮತ್ತೆ ತಾಯಿಗೆ ಮಾತು ಕೊಟ್ಟದ್ದಕ್ಕಾಗಿ ನಡೆಸುತ್ತಿರುವ ಒಂದು ನಿಮಿಷ. ನೋಡಿ, ಇಲ್ಲಿನ ಇತಿಹಾಸವನ್ನ ಇಲ್ಲಿ ತೋರ್ಪಡಿಸಿದರೆ ಬಹಳ ಅದ್ಭುತವಾಗಿದೆ. ಹೇಗಿದೆ? ಸರಿ, ನಾರದ ಮುನಿಗಳು ತುಂಬಾ ಚೆನ್ನಾಗಿದೆ, ಬಹಳ ಅದ್ಭುತವಾದ
ಒಂದು ಇತಿಹಾಸವನ್ನ ಅಳವಡಿಸಿದ್ದಾರೆ. ಸೊ ಅಲ್ಲಿ ಇಲ್ಲೂ ಸ್ವಲ್ಪ ಬರೀಬೇಕಿತ್ತು, ಬೇರೆ ತರ ಇಲ್ಲಿ ಏನೇನು ಪವಾಡ ನಡೆದಿದೆ ಅಂತ ಬರೀಬೇಕಿತ್ತು, ಇಲ್ಲಿ ಬರೆದಿಲ್ಲ. ಇವೆಲ್ಲ ಚಿತ್ರಣಗಳು ತೋರ್ಪಡಿಸಿದ್ದಾರೆ, ಬಟ್ ಇಲ್ಲಿನ ಒಂದಷ್ಟು ಸಾಕಷ್ಟು ಮಾಹಿತಿಯನ್ನು ನೀಡಬಹುದಿತ್ತು. ಸೊ ಕಣ್ತುಂಬಿಕೊಳ್ರಪ್ಪ, ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಮುರುಡೇಶ್ವರ ದೇವಸ್ಥಾನದ ಭೂ ಕೈಲಾಸ ಗುಡಿ ಇದು, ಅರ್ಥ ಆಯ್ತಾ? ಸೊ ಏನೇನು ನಡೆದಿದೆ ನೋಡಿ ಆ ಭಗವಂತನ ಸನ್ನಿಧಿಯಲ್ಲಿ. ಮೂರು ಬಾರಿ ರಾವಣನನ್ನು ಹೆಸರಿಸಿ ಹೂವಿನ ಹಾಗೆ ಮಾಡಿ ಪೂಜೆ ಮುಗಿಸಿದಲ್ಲಿ ಭೂಸ್ಪರ್ಶ ಮಾಡಿಸಿದ. ದೇವರ ಪುಷ್ಪಗುಚ್ಛವಿದೆ. ತನ್ನೆಲ್ಲ ಪ್ರಯತ್ನ ವ್ಯರ್ಥವಾಯಿತಲ್ಲ ಎಂಬ ದುಃಖವಿದೆ. ಮುಂದೆ ರಾವಣನ ಪ್ರಲಾಪಿಸಿದ ಗೋಪಮಗನ ಗಣೇಶನಿಗೆ ಗುರುವೇಶನಾಗಿ ಒಟುವಿನ ನೆತ್ತಿಯಲ್ಲಿ ಗೋಕರ್ಣ ಕ್ಷೇತ್ರದ ಪಶ್ಚಿಮ ಆಗ್ನೇಯ ಭಾಗದಲ್ಲಿ ಈ ರೀತಿ ನೆತ್ತಿಯಲ್ಲಿ ಹಣ್ಣುತ್ತಿರುವ ಗಣಪತಿ ದೇವಾಲಯ ಇದ್ದರು. ಈ ಪುರಾಣದ ಕಥೆಗೆ ಹುಡುಕಿಕೊಡಲು ಎಂದೇ ಇರಲಿ. ಶಿವ ಲಿಂಗವನ್ನು ಭೂಮಿಯಿಂದ ಮೇಲೆ ಗೋಕರ್ಣ ಅಂದರೆ ಹಸುವಿನ ಕಿವಿಯ ರೂಪಿನಲ್ಲಿ ಅಲ್ಲಿಯೇ ಅದುವೇ ಭೂಕೈಲಾಸವೆಂದು ಪ್ರಸಿದ್ಧ ಶೈವಕ್ಷೇತ್ರವಾಗಿದೆ. ಅದೇ ಇಂದಿನ ಗೋಕರ್ಣ. ಇಲ್ಲಿಗೆ ಸರಿಸುಮಾರು ದೂರದಲ್ಲಿ ಉತ್ತರ ದಿಕ್ಕಿನಲ್ಲಿ ಇದೆ. ಮುಂದೆ ರಾವಣ ಭೂಸ್ಪರ್ಶ ಮಾಡಿ ಏರುವುದಿದ್ದ ಆತ್ಮಲಿಂಗವನ್ನು ಭೂಮಿಯಿಂದ ಮೇಲೆ ನೋಡಿದ. ಮಹಾ ಬಲಶಾಲಿಯಾದರು ಏನೂ ಅದಕ್ಕೆ ಗೋಕರ್ಣದ ಶಿವಲಿಂಗ ಇಲ್ಲಿ ಏನು ಈ ಒಂದು ಭೂ ಕೈಲಾಸ ಗುಡಿಯಲ್ಲಿ ಇಲ್ಲಿನ ಒಂದಷ್ಟು ಕಥೆಯನ್ನ ಹೇಳ್ತಾ ಇದೆ. ಏನೋ ಈ ಒಂದು ತಾವು ಕೇಳಿಸ್ಕೊಳ್ಬಹುದು ನೋಡಿ, ಒಂದು ಆಡಿಯೋ ಹಾಕಿದ್ದಾರೆ. ಗೋಕರ್ಣದ ಮಹಾಬಲೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ, ಸಜ್ಜೇಶ್ವರ ಇವುಗಳಿಗೆ ಪಂಚಪುಣ್ಯಕ್ಷೇತ್ರಗಳು. ಇಲ್ಲಿಗೆ ಭೂಕೈಲಾಸ ಹಾಗೂ ಮುರುಡೇಶ್ವರ ನೀವು ಇನ್ನೂ ನೋಡಬೇಕಾಗಿರುವುದರೆ ಈ ಮುರುಡೇಶ್ವರ ದೇವಸ್ಥಾನದ ಹಾಗೂ ಗಗನಚುಂಬಿ ಬಹುಶಃ ಏಷ್ಯಾ ಖಂಡದಲ್ಲೇ ಇಷ್ಟು ಎತ್ತರದ ಗೋಪುರ ಇನ್ನೊಂದಿಲ್ಲ. ಎತ್ತರದಲ್ಲಿ ರೂಪಾಗಿ ಕೈಸಲ್ಲಿದ್ದ ಇನ್ನು ಈ ಪ್ರದೇಶ ಸೂರ್ಯನಾರಾಯಣ ಹಾಗೂ ಭಗೀರಥ ಒಂದು ಭವ್ಯ ಸುಂದರ ನುಡಿದಷ್ಟು ನೋಡಬೇಕು ಎನ್ನುವ ಹಾಗೆ ಎಲ್ಲವನ್ನೂ ನೋಡಿ ಶ್ರೀ ಮುರುಡೇಶ್ವರನ ಶೀಘ್ರವೇ ದರ್ಶನ ಪ್ರಾಪ್ತಿಸಿತು.
ತಾವು ವೀಕ್ಷಣೆ ಮಾಡಿ ಇಲ್ಲಿ ನೋಡಿ, ಗೋಕರ್ಣ, ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ. ಓಹೋ, ಇದಿಷ್ಟು ಸನ್ನಿಧಿಗಳು ನೋಡಿ, 5 ಸನ್ನಿಧಿಗಳು. ಸೊ ಒಂದಕ್ಕೊಂದು ಪವಾಡಗಳಿದೆ ಬಂಧುಗಳೇ. ಸೊ ವೀಕ್ಷಣೆ ಮಾಡಿ, ಬಹಳ ಚೆನ್ನಾಗಿ ಅಳವಡಿಸಿದ್ದಾರೆ ಇಲ್ಲಿ. ಗೋಕರ್ಣ, ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ. ವಾ, ಬ್ಯೂಟಿಫುಲ್. ಓಕೆ, मेरे पे ಭೂ ಕೈಲಾಸ ಗುಹೆಗೆ ಭೇಟಿ ನೀಡಿ ಹೊರಾಂಗಣಕ್ಕೆ ಬಂದಿದ್ದೇವೆ. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಒಂದ್ಸಲ ಸುತ್ತುವರೆದು ತದನಂತರ ಮತ್ತೆ ಏನು ಬೀಚು ಏನಿದೆ, ಬೀಚ್ಗೆ ಭೇಟಿ ನೀಡಿ ಅಲ್ಲಿನ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀವಿ. ಸೊ ಇಲ್ಲಿ ಎಂಟ್ರಿ ಆಗಬೇಕು, ಅಲ್ಲಿ ಬರಬೇಕು. ಹೇಗಿತ್ತು ಭೂ ಕೈಲಾಸ ಗುಹೆ? ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ ರೀತಿ ಶಿವನ ಪ್ರತಿಮೆ ಮೇಲ್ಭಾಗದಲ್ಲಿ ಕೆಳಗಡೆ ವೀಕ್ಷಣೆ ಮಾಡಿ ಇಲ್ಲಿನ ಇತಿಹಾಸಗಳು ಸೂಪರ್. ಅದರಲ್ಲಿ ಸ್ವಲ್ಪ ಅಲ್ಲಿ ಬರಿಬೇಕಿತ್ತು, ಬಟ್ ಬರ್ದಿಲ್ಲ. ಅದ್ರ ಬದಲು ಏನೋ ಒಂದು ಆಡಿಯೋ ಹಾಕ್ತಿದ್ದಾರೆ, ಅದರ ಮೂಲಕ ಅಲ್ಲಿನ ಮಹತ್ವನ ಪಡೆಯಬಹುದು. ಇಲ್ಲಿ ಸಮುದ್ರದ ವೀಕ್ಷಣೆ ತುಂಬಾ ಚೆನ್ನಾಗಿದೆ. ವೀಕ್ಷಣೆ ಕಣ್ ತುಂಬ್ಕೊಳ್ಳಪ್ಪ. ವಾವ್, ಸೂರ್ಯೋದಯ, ಸೂರ್ಯ ಉದಯವಾಗ್ತಾ ಇದ್ದಾನೆ. ನಾನೇನು ಎಡಿಟ್ ಏನು ಮಾಡಲ್ಲ. ಯಾವ ತರ ವಿಡಿಯೋ ಸಿಗುತ್ತೆ ಆ ರೀತಿ ಸುತ್ತಲನೆಯ ಮುರುಡೇಶ್ವರ ಸಂಪೂರ್ಣ ವಿಡಿಯೋಗಳನ್ನ ಪ್ರಸಾರ ಮಾಡಿರ್ತೀನಿ. ದಯವಿಟ್ಟು ವೀಕ್ಷಣೆನ ಪಡೆಯಿರಿ. ಸೊ ಈ ಎಡಿಟ್ ಮಾಡ್ಕೊಂಡು ಅದಕ್ಕೆ ಎಲ್ಲ ನಾಜೂಕ್ ಮಾಡ್ಕೊಂಡು ಆ ರೀತಿ ಎಲ್ಲ ಮಾಡಕ್ ಹೋಗಲ್ಲ. ಅದೆಲ್ಲ ವ್ಯೂಸ್ಗೋಸ್ಕರ ಮಾಡೋದು. ನಾವು ಆ ಥರ ಅಲ್ಲ. ವ್ಯೂಸ್ಗೋಸ್ಕರ ನಾನು ವಿಡಿಯೋ ಮಾಡಬೇಕು ಅಂತ ಆ ಥರ ಏನು ಅಂದ್ಕೊಂಡಿಲ್ಲ. ನಾವು ಏನು ಜನರಿಗೆ ಪ್ರವಾಸಿಗರಿಗೆ ವಿಶೇಷವಾಗಿ ರೀಚ್ ಆಗಬೇಕು ಅಷ್ಟೇ. ಅದು ನೋಡೋಂಥವ್ರು ನೋಡಲಿ. ಸೊ ನಾವು ನಾಜೂಕೆಲ್ಲ ಮಾಡಿ ವ್ಯೂಸ್ ಪಡಿಬೇಕು ಆ ಥರ ಏನಿಲ್ಲ ನನ್ನ ಹತ್ರ. ಸೊ ಅವಶ್ಯಕತೆ ಇದ್ದವರು ಖಂಡಿತವಾಗ್ಲೂ ನೋಡ್ತಾರೆ. ಸೊ ಕೆಳಗಡೆ ನೋಡಲ್ಲಿ ಅಲ್ಲೂ ಸಹ ತುಂಬ ಚೆನ್ನಾಗಿದೆ. ಕೆಳಗಡೆನೂ ಹೋಗ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಅಲ್ಲೆಲ್ಲ ಹೋಗ್ಬೋದು. ನೋಡೋಣ, ಎಲ್ಲಿ ತನಕ ಅವಕಾಶ ಇದೆ ಅಲ್ಲಿ ತನಕ ಹೋಗೋಣ. ತುಂಬ ಚೆನ್ನಾಗಿದೆ. ಬರಪ್ಪ. ಇದುವೇ ಮುರುಡೇಶ್ವರ ಶಿವನ ಸನ್ನಿಧಿಗೆ ಆಗಮಿಸಿ ಇಲ್ಲಿನ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನ ನನ್ನೆಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿರ್ತೀನಿ. ಸೊ ಮುಂದಿನ ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ. ಮತ್ತೆ ಕೆಳಗಡೆ ಹೋಗ್ತೀನಿ. ಇಲ್ಲಿ CC ಕ್ಯಾಮ್ರಾ ಎಲ್ಲ ಇದೆ. ಸೊ ಪ್ರವಾಸಿಗರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ತಾವು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಎಲ್ಲಂದರಲ್ಲಿ ಬಿಸಾಡಬೇಡಿ. ಕಸದ ಬುಟ್ಟಿಯಲ್ಲೇ ಹಾಗೆ ಮತ್ತೊಮ್ಮೆ ಈ ಪ್ಲಾಸ್ಟಿಕ್ ಪದಾರ್ಥಗಳನ್ನೇ ತರಬೇಡಿ. ಅರ್ಥಾಯ್ತಾ? ಸೊ ಇದು ನಮ್ಮ ಏನು ಸುತ್ತಲನೆಯ ಶುದ್ಧವಾದ ಪರಿಸರ ನಾಶವಾಗುತ್ತೆ. ದಯವಿಟ್ಟು ಇದರ ಕಡೆ ಸ್ವಲ್ಪ ಗಮನವಿರಲಿ.
ಮುರುಡೇಶ್ವರ ಶಿವನ ದೇವಾಲಯ ದಿವ್ಯ ದರ್ಶನ. ಬಾ, ಇದುವೇ ಶನೇಶ್ವರ ಸ್ವಾಮಿಯವರ ಸನ್ನಿಧಿ. ಒಳಗಡೆ ಹೋಗಲ್ಲ, ಹೊರವಲಯದಿಂದನೇ ತೋರ್ಪಡಿಸ್ತೀನಿ, ವೀಕ್ಷಣೆ ಪಡೆಯಿರಿ. ಬಾರಪ್ಪ, ಬಾ ಹೋಗೋಣ. ನಮ್ಮ ಹುಡುಗ ಬಿಟ್ಟೆ ಬರ್ನಾರ, ತೊಳೆದೋಗ್ಬಿಟ್ಟವನೆ. ಹೇಗಿದೆ ಮುರುಡೇಶ್ವರ ಶಿವನ ದೇವಾಲಯ? ದಯವಿಟ್ಟು ನಿರೀಕ್ಷಿಸಿ. ಸೊ ಮುಂದೆ ನಾವು ಆಗುಂಬೆ, ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ, ಆಮೇಲೆ ಶೃಂಗೇರಿ, ಸೊ ಈ ಒಂದು ಪುಣ್ಯ ಸ್ಥಳಗಳಿಗೆ, ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತೀವಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಸೊ ಇಲ್ಲೊಂದಷ್ಟು ವ್ಯೂ ತುಂಬ ಚೆನ್ನಾಗಿ ಸಿಗುತ್ತೆ, ವೀಕ್ಷಣೆಯನ್ನು ಪಡೆಯಿರಿ. ಬಹಳ ಖುಷಿ ಆಯ್ತು ಗುರು. ನಮ್ಮ ಮುರುಡೇಶ್ವರ ತುಂಬ ಚಿಕ್ಕ ಹುಡುಗ ಇದ್ದಾಗ ಬಂದಿದ್ದು ನಮ್ಮ ತಂದೆಯವ್ರ ಜೊತೆ. ತದನಂತರ ನಾನು ಮತ್ತೆ ಮುರುಡೇಶ್ವರ ಬಂದಿರಲಿಲ್ಲ. ಬಹಳ ವರ್ಷಗಳ ನಂತರ ಆಯಿತು, ಒಂದು 30 ವರ್ಷವೇನೋ ಆಗಿದೆ ಅನ್ಕೋತೀನಿ. ನಾನು ಚಿಕ್ಕ ಹುಡುಗ, ಒಂದು 7-8 ವರ್ಷವೇನೋ ಇತ್ತು ಆಗ. ಸೊ ಆವಾಗ ಬಂದಿದ್ದು, ಅದಾದ ನಂತರ ಇವಾಗ ಬಂದಿದ್ದೀನಿ. ಓಕೆ, ಇಲ್ಲಿ ಒಂದು ವ್ಯೂ ನೋಡಿ, ಬ್ಯೂಟಿಫುಲ್ ಆಗಿರ್ತದೆ. ವಾವ್. ಸೊ ನಾವೀಗ ಸಮುದ್ರದ ತೀರಕ್ಕೆ ಬಂದಿರ್ತೀವಿ. ನೋಡಿ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಕಲ್ಲು ಬಂಡೆಗಳೆಲ್ಲ ಇದೆ. ಅಲ್ಲೆಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಮೊದಲು ಪ್ರವಾಸಿಗರು ಅಲ್ಲೆಲ್ಲ ಹೋಗ್ತಾ ಇದ್ರು ಅನ್ಸುತ್ತೆ, ಇವಾಗ ಯಾರು ಕಾಣಿಸ್ತಾ ಇಲ್ಲ. ಇಲ್ಲಿ ಸೂರ್ಯೋದಯ ಮಾತ್ರ ಅದ್ಭುತವಾಗಿ ಆಗುತ್ತೆ ನೋಡಿ. ಈ ತರ ಏನು ಕಲ್ಲು ಬಂಡೆಗಳಿತ್ತು, ಸೊ ಕಲ್ಲು ಬಂಡೆಯ ಏನು ಈ ಮೇಲ್ಭಾಗದಲ್ಲಿ ಇಲ್ಲಿನ ಒಂದು ಇತಿಹಾಸವನ್ನ ಆಧರಿಸಿ ದೇವಸ್ಥಾನದ ಒಂದು ಏಳಿಗೆ ಇಷ್ಟರ ಮಟ್ಟಿಗೆ ನಮ್ಮ ಶೆಟ್ರು ನೋಡಿ, ಶೆಟ್ರಂತೆ, ಶೆಟ್ರು ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಮ್ಮ ಚಾನಲ್ ವತಿಯಿಂದ ಸಲ್ಲಿಸೋಣ. ಸೊ ಒಬ್ಬೊಬ್ಬರು ಸಾಧಕರು ಇರ್ತಾರೆ, ಈ ಥರ ದೇವಸ್ಥಾನದ ಏಳಿಗೆಯನ್ನು ತರೋದು ಎಲ್ರ ಕೈಲೂ ಆಗಲ್ಲ, ಎಲ್ರೂ ಮಾಡೋಕ್ಕಾಗಲ್ಲ. ಓಕೆ, ಸ್ವಲ್ಪ ಹೊರಾಂಗಣದ ದೃಶ್ಯಗಳನ್ನು ತೋರ್ಪಡಿಸುತ್ತಾ ನಾವು ಹೊರಗಡೆ ಹೋಗ್ತೀವಿ. ಹಾಗೆ ಹೊರವಲಯದಿಂದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀವಿ, ದಯವಿಟ್ಟು ನಿರೀಕ್ಷಿಸಿ. ಮುರುಡೇಶ್ವರ ದೇವಾಲಯದ ದಿವ್ಯ ದರ್ಶನವನ್ನು ನಾನೆಲ್ಲ ಪ್ರವಾಸಿಗರಿಗೆ ತೋರ್ಪಡಿಸಿದ್ದೀನಿ. ಸೊ ಮುಂದೆ ಆಗುಂಬೆ ಘಾಟ್, ಹಾಗೆ ಶೃಂಗೇರಿ, ಹೊರನಾಡು, ಈ ಒಂದು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋಣ.
ಹಾ ನಲ್ಲೇ ಇರ್ತದೆ, ಚೆನ್ನಾಗಿದೆ ಪಾರಂಗಿ. ಥ್ಯಾಂಕ್ ಯು. ಗೋಪ್ರೋ. ಹಾ ಆಮಾ ನಮ್ದು ಮಹದೇಶ್ವರ ಮಲೈ ನಮ್ದು. என்ன எடிட்டிங் பண்றேன், இங்க லேப்டாப் இருக்குது. ஆமா. ಬರ ನೋಡ್ಕೊಳ್ಳೋ. ಸೊ ನಮ್ಮ ಪ್ರವಾಸಿಗರು ಮುರುಡೇಶ್ವರಕ್ಕೆ ಆಗಮಿಸಿರ್ತಾರೆ, ನನ್ನ ಗುರ್ಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಬೇರಪ್ಪ, ಸ್ವಲ್ಪ ದೂರ ಹೋಗೋಣ ಬೇಡವಾ? ಸಾಕಲ್ಲ. ಸೊ ಕೆಳಗಡೆ ಹೋಗ್ತೀವಿ ಬಂಧುಗಳೇ. ಬಹಳ ಅದ್ಭುತವಾದ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಇಲ್ಲೊಂದಷ್ಟು ಫೋಟೋ ಶೂಟ್ಗಳು ಮಾಡ್ಕೊಳ್ತೀವಿ. ಎಸ್, ಯಾರು ನಮ್ಮ ಅಮ್ಮಂಗೆ ಹಾಕಿ ಮಾಡೋದು. ಮುರುಡೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ನಾವು ಮುಂದಿನ ಪ್ರವಾಸಿ ತಾಣಕ್ಕೆ ಹೊರಡ್ತಾ ಇದ್ದೀವಿ. ದಯವಿಟ್ಟು ತಮ್ಮೆಲ್ಲರ ಆಶೀರ್ವಾದ ಸದಾ ಇರ್ಲಿಯಪ್ಪ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ.